ಇವತ್ತು ಸ್ಟೂಡೆಂಟ್ಸ್ ಅಲ್ಲೆಲ್ಲ ದಂಗೆ ಎದ್ದಿದ್ದಾರೆ. ಆಮೇಲೆ ಎಲ್ಲ ಕಡೆ ಇದು ಬರೀ ಈ ಸೀಸನ್ ಇರ್ತದೆ ಜಂತರ್ ಮಂತರ್ ಇರ್ತದೆ. ಅದು ಈಗ ರಾಜಧಾನಿ ಲೆವೆಲ್ಗೆ ಡಿಸ್ಟಿಕ್ ಲೆವೆಲ್ ಸತಿ ಬರ್ತಾ ಇದೆ, ಈಗ ತಾಲೂಕು ಲೆವೆಲ್ ಸತಿ ಬರ್ತದೆ. ನಾವು ಹೇಳಿದ್ರೆ ಯಾವುದೇ ಗೌರ್ಮೆಂಟ್ ಯಾವುದಿರಲಿ, ಯಾರು ತಪ್ಪು ಮಾಡ್ತಾರೋ ಅವ್ರನ್ನ ರಿಮೂವ್ ಮಾಡ್ಬೇಕು, ಡಿಸ್ಮಿಸ್ ಮಾಡ್ಬೇಕು. ಏನು ಗೌರ್ಮೆಂಟ್ ಡಿಸ್ಮಿಸ್ ಮಾಡೋಂತಿಲ್ಲ. ಒಬ್ಬ ಯಾವುದೋ ಅಸಮರ್ಥವಾದ ಮಂತ್ರಿ ಡಿಪಾರ್ಟ್ಮೆಂಟಿಂದು ಯಾವುದೇ ಒಂದು ಲೂಪ್ ಹೋಲ್ಸ್ ಆತಪ್ಪರ, ಯಾವುದೋ ಅಪವಾದ ಬಂತಪ್ಪ ಆ ಮಿನಿಸ್ಟ್ರಿ ಕನ್ಸರ್ನ್ ಮಿನಿಸ್ಟ್ರಿನೇ ಸಂಬಂಧ ಅದ. ಅವಾಗೆಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಿನಿಸ್ಟರ್ ಇದ್ದಾಗ ಪ್ರಧಾನಮಂತ್ರಿ ಕೇವಲ ವಿಶ್ವಗುರು ಅಂತ ಹೇಳ್ತಾರೆ, ನಾವು ಒಳ್ಳೆ ಕೆಲಸ ಮಾಡಿ ಅಂತ ಹೇಳ್ತಾರೆ. ಈ ವಿಷಯದಾಗ ಯಾಕೆ ಅವ್ರು ಆಟ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ಸ್ಟೂಡೆಂಟ್ಸ್ನ ಪ್ರಾಬ್ಲಮ್ ಐತಿದೆ. ಆಮೇಲೆ ಸ್ಟೂಡೆಂಟ್ಸ್ ಇವತ್ತು BJP ಗೌರ್ಮೆಂಟ್ ಬರೋಕಪ್ಪ ಮೋದಿ ಇಷ್ಟಪಡ್ತಿರೋದು. ಇವತ್ತು 80% ಸ್ಟೂಡೆಂಟ್ಸ್ನ ಲೈಕ್ ಮಾಡ್ತಾ ಇದಾರೆ. ಏನು 18 to 30 ಒಳಗೆ ಏನಾದ್ರು ಹುಡುಗ ಬಾಯ್ಸು ಎಲ್ಲರೂ ಮೋದಿನ ಇಷ್ಟಪಡ್ತಾರೆ. ಆದರೆ ಈ ವಿಷಯದಲ್ಲಿ ಮೋದಿಯವರು ಕಠಿಣ ನಿಲುವು ತೊಗೊಂಡ್ರೆ ಅವರು ಇದನ್ನ ಪ್ರೆಸ್ಟೀಜ ತೊಗೋಬಾರ್ದು, ಪ್ರೆಸ್ಟೀಜ್ ತೊಗೋಬಾರ್ದು. ಮಕ್ಕಳ ಭವಿಷ್ಯ ನೋಡ್ಬೇಕು, ದೇಶ ಭವಿಷ್ಯ ನೋಡ್ಬೇಕು. ಏನೋ ಒಬ್ಬ ನಾನು ಸಾರಿ ಅಂತ ಕೇಳೋದ್ರಿಂದ ಮನುಷ್ಯ ದೊಡ್ಡನಕನಾಗಲಿ ಸಣ್ಣದಾಗಲ್ಲ. ಏನೋ ಒಬ್ಬ ಮಂತ್ರಿ ತಪ್ಪು ಮಾಡಿದ್ರೆ ತೆಗೀರಿ, ಅವನಿಗೆ ತೆಗೆದು ಇನ್ನೊಬ್ಬರು ಮಾಡಿರಿ, ತಪ್ಪೇ ಅಂತಾರೆ. ಅವ್ರು ಕೇಳ್ತಾ ಇರೋದೇನು, ನೀವು ಮಂತ್ರಿ ತೆಗೀರಿ, ನಮಗೆ ನ್ಯಾಯ ಒದಗಿಸ್ಕೊಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಸ್ಟೂಡೆಂಟ್ಸ್ ಇವತ್ತು ದೇಶದ ನಮ್ಮದು ಉಜ್ವಲವಾದ ಭವಿಷ್ಯ ಅವ್ರ ಮೇಲೆ ನಿಂತ್ಕೊಂಡಂತೆ ಇವತ್ತು. ಅವ್ರಿಗೆ ಅನ್ಯಾಯ ಇಲ್ಲ ನೋಡ್ತೀವಿ, ಅವ್ರು ಇರ್ಬೋದು, ರೈತರು ಇರ್ಬೋದು. ಯಾರು ರೈತರಿಗೆ ಸ್ಟೂಡೆಂಟ್ಸಿಗೆ ಯಾರು ಅನ್ಯಾಯ ಮಾಡಬಾರ್ದು, ಯಾವ ಸರ್ಕಾರನ ಮಾಡೋದು ಅದನ್ನು ಯಾರೋ ಪ್ರೆಸ್ಟೀಜಾಗಿ ತೊಗೋಬಾರ್ದು. ಅದನ್ನ ಇವರು ಮೋದಿಯವ್ರು ಏನು ಮಾಡಿದ್ದಾರೆ ಅಂದರೆ ಅದನ್ನ ಪ್ರೆಸ್ಟೀಜಾಗಿ ತೊಗೊಂಡ್ಬಿಟ್ಟಿದ್ದಾರೆ. ಅದನ್ನ ಮೋದಿಯವ್ರು ಮನಸ್ಸು ಬಿಸಿದ ಹಿಂದೆ ತಿರುಗಿ ಹೇಳ್ಕೊಡ್ತಾರೆ, ಮಾಡಬೇಡ್ರಿ, ನಮ್ಗೆ ಇನ್ಸಲ್ಟ್ ಆಗ್ತದೆ. ಇನ್ಸಲ್ಟ್ ಪ್ರಶ್ನೆ ಸ್ನೇಹಿತರಿಗೆ ಎಷ್ಟೋ ಮಂದಿ ನಮ್ಮ ಕರ್ನಾಟಕದಲ್ಲಿ ಭಾಳ ಮಂದಿ ಮಿನಿಸ್ಟ್ರಿಗಳು ಇಂಥದ್ದು ಆರೋಪಗಳು ಬಂದು ರಾಜೀನಾಮೆ ಕೊಟ್ಟಾರ. ಕೇಂದ್ರದಲ್ಲಿ ಅವಾಗೆಲ್ಲ ರಾಜೀನಾಮೆ ಕೊಟ್ಟರು. ಆಗಲೇ ಇದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಮಿನಿಸ್ಟ್ರಿ ಇದ್ದಾಗ ಬರೀ ಆ್ಯಕ್ಸಿಡೆಂಟ್ ಆಗೈತಿ ಅಂತ ಕೇಳಿದಕ್ಕೆ ಅವ್ರು ರಾಜೀನಾಮೆ ಕೊಟ್ಟಿದ್ರು. ಅವ್ರೇನೋ ಹೋಗಿ ಅಲ್ಲಿ ಅವ್ರಿಗೆ ಗಾಡಿ ಓಡಿಸ್ತಿದ್ದಿಲ್ಲ ಅವ್ರೇನು. ಆದರೆ ಅಂದರೆ ಅವತ್ತಿನ ನೈತಿಕತೆ ಬೇರೆ, ಇವತ್ತಿನ ನೈತಿಕತೆ ಬೇರೆ. ಆದರೆ ಅದು ರಾಜೀನಾಮೆ ಕೊಡಿಸಿದ ಶಾಂತಿ ಏನಂದ್ರೆ ಶಾಂತಿನ ಕದಲಬಾರ್ದು. ಇದು ನೋಡ್ರಿ ಯಾಗಲೇ ಏನಿಲ್ಲ, ಡೆಲ್ಲಿ ಆಗಿತ್ತು, ಡೆಲ್ಲಿಯಿಂದ ರಾಜಧಾನಿ ಬಂದು, ರಾಜಧಾನಿಯಿಂದ ಡಿಸ್ಟಿಕ್ ಬಂತು. ಹಿಂಗಾಗಿದೆ ಅಂದ್ರೆ ಜನರಲ್ಲಿ ಒಂದು ಅಸಮಾಧಾನ ಆಗ್ತೈತಿ, ಅಶಾಂತಿ ಊಟಕ್ಕೆ ಒಂದು ಕಾರಣ ಆಗ್ತೈತಿ. ಇದು ಕೂಡಲೇ ಸರ್ಕಾರದ ಅವ್ರ ಮಂದಿ ರಾಜಧಾನಿ ಕೊಡಿಸೋದ್ರಿಂದ ಏನು ದೊಡ್ಡ ಸಮಸ್ಯೆ ಏನಾಗೋದಿಲ್ಲ, ಗೌರ್ಮೆಂಟ್ ಏನು ಬೀಳೋದಿಲ್ಲ. ಸಾಕಷ್ಟು ಬಹುಮತ ಐತಿದೆ, ಬಹುಮತ ಇಲ್ಲಿಸಿದೆ, ಬಹುಮತ ಮಾಡ್ಕೊಂಡಿದ್ದಾರೆ, ಏನು ತೊಂದರೆ ಇಲ್ಲ. ಇನ್ನೂ ಒಳ್ಳೊಳ್ಳೆ ಪ್ರೋಗ್ರಾಮ್ ಮಾಡ್ಬೇಕಂತ ಇದ್ರೆ ಇದರಿಂದ ಹಠ ಮಾಡಲಾರ್ದಂಗೆ ಆ ಹುಡ್ರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕಂತ ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.